ಆಧಾರ್ ತಪ್ಪಿದೆ, ಹೆಸರು ಮ್ಯಾಚ್ ಆಗೋಲ್ಲ, ಹುಟ್ಟಿದ ತಾರೀಕು ಸರಿಯಿಲ್ಲ, ಫೋನ್ ನಂಬರ್ ಲಿಂಕ್ ಆಗಿಲ್ಲ, ಆಧಾರ್ ಸರಿ ಮಾಡಿಸಿಕೊಂಡು ಬನ್ನಿ ಎಂದು ಎದುರಾಗುವ ಸಾಲು ಸಾಲು ಉತ್ತರಗಳಿಂದ ತಾಲೂಕಿನಲ್ಲಿ ಜನರು ರೋಸಿ ಹೋಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕಾ ದಲಿತ ಸೇನಾ ಅಧ್ಯಕ್ಷರಾದ ವರದರಾಜು ಡಿಸಿ ಅವರು ಮಾತನಾಡಿ, ತಾಲೂಕಾ ಕಚೇರಿ ವಿರುದ್ಧ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದರು. ವಯೋವೃದ್ಧರಿಗೆ ಕುಳಿತುಕೊಳ್ಳಲು ಒಂದು ಚೇರ್ ವ್ಯವಸ್ಥೆ ಕೂಡ ಇಲ್ಲ. ಅವರು ಕುಳಿತುಕೊಳ್ಳುವುದು ಕಷ್ಟಕರವಾಗಿದೆ. ಚಿಕ್ಕ ಮಕ್ಕಳಿಗೆ ಹಾಲುಣಿಸುವ ತಾಯಂದರಿಗೆ ಒಂದು ಕೊಠಡಿಯೂ ಸಹ ಇಲ್ಲ. ತಾಲೂಕಾ ಕಚೇರಿಯಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲದಂತಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಹೆಣ್ಣು ಮಕ್ಕಳಿಗೆ ಟೋಕನ್ ವಿತರಣೆ ಮಾಡುವುದಕ್ಕೆ ಬೇರೆ ಕೌಂಟರ್ ಅನ್ನು ನೀಡಬೇಕು ಎಂದು ತಿಳಿಸಿದರು. ಸತತವಾಗಿ ಸರ್ವರ್ ಸಮಸ್ಯೆಯಿಂದ ಬಳಲುತ್ತಿರುವುದು ಈ ಭಾಗದ ಆಧಾರ್ ಸೇವಾ ಕೇಂದ್ರದ ಪ್ರಮುಖ ನ್ಯೂನ್ಯತೆ. ಪದೇ ಪದೇ ಸರ್ವರ್ ಕೈಕೊಡುವುದರಿಂದ ಆಧಾರ್ ಕಾರ್ಡ್ನಲ್ಲಿನ ಹೆಸರು, ಜನನ ದಿನಾಂಕ, ವಿಳಾಸ, ಮೊಬೈಲ್ ಸಂಖ್ಯೆ ತಿದ್ದುಪಡಿ ಮಾಡಿಸಲು ಬರುವ ಸಾರ್ವಜನಿಕರಿಗೆ ಕೇಂದ್ರಗಳಲ್ಲಿ ಸಕಾಲದಲ್ಲಿ ಸೇವೆ ದೊರಕುವುದು ದುಸ್ತರವಾಗಿದೆ. ತಾಲೂಕಿನ ಪ್ರತಿ ಹೋಬಳಿ ವ್ಯಾಪ್ತಿಯ ನಾಡ ಕಚೇರಿಯಲ್ಲಿ ಆಧಾರ್ ಕಾರ್ಡ್ ನೋಂದಣಿಗೆ ಅವಕಾಶವಿದ್ದರೂ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಗ್ರಾಮೀಣರು ತಾಲೂಕಾ ಕಚೇರಿಗೆ ಬರುತ್ತಾರೆ. ಇಲ್ಲಿಯೂ ಒಂದೇ ಕೇಂದ್ರ ಕೆಲಸ ನಿರ್ವಹಿಸುತ್ತಿರುವುದರಿಂದ ನೂರಾರು ಜನರಿಗೆ ನೋಂದಣಿ ಮಾಡುವುದು ಕಷ್ಟವಾಗುತ್ತಿದೆ. ಕೆಲಸ ಬಿಟ್ಟು ದಿನವಿಡೀ ಕಾದು ಕುಳಿತು ಆಧಾರ್ ಮಾಡಿಸುವುದೇ ಒಂದು ಕೆಲಸವಾಗಿದೆ. ಮೊನ್ನೆಯಷ್ಟೇ ತಾಲೂಕಾ ದಂಡಾಧಿಕಾರಿ ರಶ್ಮಿ ಮೇಡಂ ಅವರು ಆಧಾರ್ ಕೇಂದ್ರಕ್ಕೆ ಭೇಟಿ ಕೊಟ್ಟು ಇಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಇನ್ನೊಂದು ಲಾಗಿನ್ ಕೊಡುವ ವ್ಯವಸ್ಥೆಯನ್ನ ಮಾಡುತ್ತೇನೆ ಎಂದು ಭರವಸೆಯನ್ನ ನೀಡಿದ್ದರು. ಆದರೆ ಆ ಕೆಲಸ ಇನ್ನೂ ನೆರವೇರಿಲ್ಲ. ತಹಶೀಲ್ದಾರ್ ಮೇಡಂ ಅವರು ಕೂಡ ಒಬ್ಬ ಹೆಣ್ಣು ಮಗಳು ಇದ್ದು ಅದರಂತೆ ತಾಲೂಕಿನ ಹೆಣ್ಣು ಮಕ್ಕಳ ಬಗ್ಗೆ ಗಮನವನ್ನ ಹರಿಸಬೇಕು. ನಾನು ಯಾವುದೇ ನನ್ನ ವೈಯಕ್ತಿಕ ವಿಚಾರವಾಗಿ ಬಂದಾಗ ಇಲ್ಲಿರುವ ಸಾರ್ವಜನಿಕರನ್ನು ಹಾಗೂ ಚಿಕ್ಕ ಮಕ್ಕಳು ಬಾಣಂತಿಯರನ್ನ ನೋಡಿ ತುಂಬಾ ಬೇಸರವಾಯಿತು. ಹೆಣ್ಣು ಮಕ್ಕಳಿಗೆ ಹಾಗೂ ವಯೋವೃದ್ಧರಿಗೆ ಮೊದಲನೇ ಆದ್ಯತೆ ನೀಡಬೇಕು ಎಂದು ಒತ್ತಾಯಿಸಿದರು. ದಯವಿಟ್ಟು ಹೆಣ್ಣು ಮಕ್ಕಳಿಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಚಿಕ್ಕ ಮಕ್ಕಳಿಗೆ ಹಾಲುಣಿಸುವುದಕ್ಕೆ ಒಂದು ಕೊಠಡಿಯನ್ನು ಕಲ್ಪಿಸಬೇಕು. ವಯೋವೃದ್ಧರು ಕೂಡ ಇದ್ದು ಅವರಿಗೂ ಕೂಡ ಕೂಡುವುದಕ್ಕೆ ಚೇರ್ಗಳ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲದಿದ್ದರೆ ನಾವು ಪ್ರತಿನಿತ್ಯ ಟೋಕನ್ ಅನ್ನು ತೆಗೆದುಕೊಂಡು ಸಂಜೆಯವರೆಗೂ ನಿಂತುಕೊಂಡು ಮತ್ತೆ ಮನೆಗೆ ವಾಪಸ್ ಹೋಗುವಾಗ ನಮಗೆ ತುಂಬಾ ಬೇಸರವಾಗುತ್ತದೆ. ನಾಳೆ ಮತ್ತೆ ಬಂದ ನಂತರ ಟೋಕನ್ ಪ್ರಕಾರವಾಗಿ ಬನ್ನಿ ಎಂದು ಹೇಳುತ್ತಾರೆ. ಆದರೆ ಸಾರ್ವಜನಿಕರು ಅದಕ್ಕೆ ಅವಕಾಶ ಮಾಡಿಯೇ ಕೊಡುವುದಿಲ್ಲ. ನಾ ಮುಂದು ತಾ ಮುಂದು ಎಂದು ಕಚೇರಿಗಳಲ್ಲಿ ಗಲಾಟೆಯನ್ನ ಮಾಡುತ್ತಾರೆ ಎಂದು ನೊಂದ ಮಹಿಳೆ ಮಮತಾ ತಿಳಿಸಿದರು. ಅರ್ಜಿ ಹಿಡಿದು ಕಚೇರಿಗೆ ಹೋದ್ರೆ ಈ ಮೇಲಿನ ಉತ್ತರಗಳು ಎದುರಾಗುತ್ತವೆ. ಇದರಿಂದ ಗ್ರಾಹಕರು ಬೇಸತ್ತಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಾ ದಲಿತ ಸೇನಾ ಅಧ್ಯಕ್ಷರಾದ ವರದರಾಜು ಡಿಸಿ, ಕಾರ್ಯದರ್ಶಿಯಾದ ಆರ್ ರಂಗಸ್ವಾಮಿ, ನಟರಾಜು, ಗಿರೀಶ್, ಮಂಜುನಾಥ್ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ನರಸಿಂಹರಾಜು ಎಚ್. ಮೇಡಮ್ ಎಷ್ಟನೇ ಟೋಕನ್ ತಮ್ಮದು? ಎಷ್ಟನೇ ಟೋಕನ್? ಎಷ್ಟು ಗಂಟೆಗಮ್ಮ? 5:30 ತನಕ ನಿಂತಿದ್ವಿ. 5:30 ಮೇಲೆ ತಗೊಂಡಿರೋ ಮತ್ತೆ ವಾಪಸ್ ಹೋದ್ರಾ? ಮತ್ತೆ ವಾಪಸ್. ಅವ್ರು ಯಾವಾಗ ಟೋಕನ್ ತೊಗೊಂಡಿದ್ರು? ಎಷ್ಟು ಗಂಟೆ ತೊಗೊಂಡಿದ್ದಮ್ಮ ಟೋಕನ್? 10 ಗಂಟೆಗೆ. ಇವತ್ತು ತೊಗೊಂಡಿದ್ದೀನಪ್ಪ.